ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಅಮ್ಮ ಇದ್ದಿದ್ದರೆ ಮತ್ತೆ ಅಮ್ಮ ನೆನಪಾದರು ಅವನಿಗೆ. ಹಿಂದೆಯೇ ಪ್ರಾರ್ಥನಾ ಕೂಡ ನೆನಪಾದಳು. ಅವಳಿನ್ನೂ ತನ್ನ ಸನಿಹವೇ ಇದ್ದಾಳೆ ಎಂಬ ಅನಿಸಿಕೆ ಅವನಿಗೆ. ಅವಳ ಅತ್ತು ಕೆಂಪಾದ ಕಣ್ಣು, ಅದನ್ನು ಎರಡೂ ಕೈಯಿಂದ ಒರೆಸಿಕೊಳ್ಳುತ್ತಾ ಅವಳು ಪುಟ್ಟ ಮಕ್ಕಳ ಹಾಗೆ ತನಗೆ ತನ್ನ ಬಗ್ಗೆಯೇ ಕಂಪ್ಲೇಂಟ್ ಮಾಡಿದ ರೀತಿ ನೆನೆದು ನಗು ಬಂತವನಿಗೆ. ಅವಳ ತುಂಬುಗೆನ್ನೆಯಂತೂ ಅಳುವಿನಿಂದ ಕೆಂಪಾಗಿ ಬಿಟ್ಟಿತ್ತು. ನೆನೆದವನಿಗೆ ಮತ್ತೆ ಮೈ ಬಿಸಿಯಾದಂತೆನಿಸಿತು. ಇವಳು ಹತ್ರ ಇದ್ರೂ ಕಷ್ಟ, ದೂರ ಇದ್ರೂ ಕಷ್ಟ. ಯಾಕಿಂಗ್ ಕಾಡ್ತಾಳೋ ನನ್ನ ಈ ಹುಡುಗಿ. ತಲೆ ಕೊಡವಿದವನು ಸುಸ್ತಾದವನಂತೆ ದಿಂಬಿಗೆ ತಲೆಯಾನಿಸಿದ ಶರಶ್ಚಂದ್ರ. ಕಾಲೇಜಿಗೆ ಇನ್ನೂ ಬಂದು ಮುಟ್ಟಿರಲಿಲ್ಲ ಪ್ರಾರ್ಥನಾ. ಮಮತಾ ಅಂತೂ ಎಲ್ಲೋದ್ಲಿವಳು. ಪ್ರೊಫೆಸರ್ ಮನೆಗೋಗಿ ಸೈನ್ ತಗೋಬಾ ಅಂದರೆ ಅಲ್ಲೇ ಸೆಟ್ಲಾಗ್ಬಿಟ್ಟವಳೆ. ಒಂದು ಫೋನ್ ಮಾಡೋಕ್ಕಾಯ್ತಿರ್ಲಿಲ್ವಾ ನನಗೆ. ಕಾದು ನಂಗೆ ತಲೆ ಕೆಟ್ಟೋಯ್ತಿದೆ ಇಲ್ಲಿ. ಒಂದೇ ಸಮನೆ ಶತಪಥ ತಿರುಗುತ್ತಿದ್ದಾಳೆ. ಫ್ರೀ ಪೀರಿಯಡಲ್ಲಿ ಬಂದಳು ಪ್ರಾರ್ಥನಾ. ಮಮತಾನ ನೋಡಿ ತನ್ನ ತಪ್ಪಿನ ಅರಿವಾಯಿತವಳಿಗೆ. ಫೋನಾರ ಮಾಡಬೇಕಿತ್ತು ನಾನು. ನನ್ನ ಬುದ್ಧಿಗೆ. ತಲೆಗೆ ಮೊಟಕಿಕೊಂಡವಳು ಮಮತಾಳ ಊದಿದ ಮುಖವನ್ನೇ ನೋಡಿದಳು. ಮಮ್ಮಿ, ಅದು ಬಂದ್ಯಾ ಪ್ರಾರ್ಥನಾ? ಕೊಡಿಲ್ಲಿ ಆ ಫೈಲ್. ಯಾಕಿಷ್ಟು ಲೇಟು? ಬಿಡು, ತಂದಲ್ಲ. ಗಡಿಬಿಡಿಯಿಂದ ಫೈಲ್ ತೆಗೆದುಕೊಂಡು ಹೊರಟಳು ಮೇಘನಾ. ಮಮ್ಮಿ, ನಾನು ನಿಂಗೆಲ್ಲ ಹೇಳ್ತೀನಿ ಬಾ. ಕೈ ಹಿಡಿದು ಎಳೆದೊಯ್ದಳು ಅವಳನ್ನು. ಮುಖ ಊದಿಸಿಕೊಂಡೇ ಇದ್ದಳು ಮಮತಾ. ಮಮ್ಮಿ, ತಪ್ಪಾತು ಕಣೆ. ನನಗೆ ತಲೆನೇ ಓಡ್ತಾ ಇರಲಿಲ್ಲ ಗೊತ್ತಾ. ಆಗ ಅಲ್ಲೇನಾತು ಗೊತ್ತಾ ನಿಂಗೆ? ನಡೆದಿದ್ದೆಲ್ಲವನ್ನೂ ಅವಳಿಗೆ ವಿವರಿಸಿದಳು. ಮಮತಾ ಬಾಯಿ ಬಿಟ್ಟುಕೊಂಡು ಕೇಳಿದವಳು. ನೀನು ಇಷ್ಟೆಲ್ಲ ಮಾಡ್ದ? ಆ ವಯ್ಯನ್ ನೋಡಿದ್ರೇ ಭಯ ಅಂತಿದ್ದಲ್ಲ. ಪಾಪ ಕಣೆ ಆ ಪ್ರೊಫೆಸರು. ಅವರನ್ನು ನೋಡ್ಕೊಳ್ಳೋರೇ ಯಾರೂ ಇಲ್ಲ ಅಲ್ಲಿ ಮಮ್ಮಿ. ಒಂದು ತಾತ ಮಾತ್ರ ಐತೆ. ಆ ಶಾಂಭವಿನೂ ಇರಲಿಲ್ಲ ಗೊತ್ತಾ. ಪಾಪ ಅನ್ನಿಸ್ಬಿಡ್ತು ಕಣೆ ಆ ವಯ್ಯನ್ ನೋಡಿ. ಅಷ್ಟು ದೊಡ್ಡ ಬಂಗ್ಲೆನಾಗೆ ಇವ್ರನ್ನ ನೋಡ್ಕೊಳ್ಳೋಕೆ ಜನ ಇಲ್ಲ ಅಂದರೆ ವಿಚಿತ್ರ ಅನ್ನಿಸ್ಬಿಡ್ತು ನನಗೆ. ಮನ್ಸಂಗೆ ಎಷ್ಟಿದ್ರೇನು ಕಷ್ಟ ಕಾಲದಲ್ಲಿ ಒಬ್ಬರು ಜೊತೆಗಿರ್ಬೇಕಲ್ವ ಮಮ್ಮಿ. ಆ ತಾತಂತವು ಓಡಾಡೋಕ್ಕೆ ಆಯ್ತಿರ್ಲಿಲ್ಲ ಪಾಪ. ಜ್ವರದ ತಾಪದಲ್ಲಿ ಅಮ್ಮ ಅಮ್ಮ ಅನ್ನೋರು ಕಣೆ. ಸರ್ ಪಾಪ, ಎಲ್ಲವರೋ ಅವರಮ್ಮ. ಈಗ ಹುಷಾರಾಗವ್ರಲ್ಲ ಬುಡು ಪಾರಿ. ಏನು ಮಾಡೋಕ್ಕಾಯ್ತದೆ ನಾವು. ದೊಡ್ಡ ಜನಕ್ಕೆ ದೊಡ್ಡ ಸಮಸ್ಯೆನೇ ಇರ್ತದೆ, ಅನುಭವಿಸ್ಬೇಕು ಅಷ್ಟೇಯ. ಬಾ, ಒಂದು ಕ್ಲಾಸ್ ಅದೇ ಮುಗಿಸ್ಬಿಟ್ಟು ಹೋಗೋಣ. ಟೆಸ್ಟ್ ಬೇರೆ ಅದಲ್ಲ, ಓದ್ಕೋಬೇಕು. ನಿಂಗೆ ಬೇರೆ ಕೆಲ್ಸಕ್ಕೆ ಬರಬೇಕಲ್ಲ, ಅದೆಂಗೆ ಓದ್ತೀಯೋ. ಈ ವಾರ ಊರಿಗೆ ಹೋಗ್ಬೇಕು ಅಂತಿದ್ದಲ್ಲ. ಹ್ಞೂ ಮಮ್ಮಿ, ಅಜ್ಜಮ್ಮನ್ನ ನೋಡಬೇಕು ಅನ್ನಿಸ್ತಾ ಇದೆ. ಟೆಸ್ಟ್ ಮುಂದಿನ ವಾರ ಅಲ್ವಾ, ಹೋಗ್ಬಿಟ್ಟು ಬರೋಣ ಈ ಶನಿವಾರ. ಕ್ಲಾಸ್ನತ್ತ ಮುಖ ಮಾಡಿದರು ಇಬ್ಬರು. ಕೆಲಸ ಮುಗಿಸಿ ಹಾಸ್ಟೆಲ್ಗೆ ಬಂದ ಪ್ರಾರ್ಥನಾ ಓದಲು ಪುಸ್ತಕ ಹಿಡಿದವಳಿಗೆ ಶರಶ್ಚಂದ್ರ ನೆನಪಾದ. ಪಾಪ, ಈಗೆಂಗವರೋ ಪ್ರೊಫೆಸರು. ಜ್ವರ ವಾಸಿಯಾಗದೋ ಹೆಂಗೋ. ಜ್ವರದಲ್ಲಿ ಕೆಂಪಾಗಿದ್ದ ಅವನ ಮುಖ, ಬೆವರಿಗೆ ತೊಯ್ದು ಹಣೆಗಂಟಿದ್ದ ಅವನ ಅಲೆಗೂದಲು, ಅದನ್ನು ತಾನು ಕೈಯಿಂದ ಮೇಲೆ ಸರಿಸಿದ್ದು ನೆನಪಾಗಿ ಸಣ್ಣಗೆ ನಡುಗಿದಳು. ತನ್ನ ಕೈ ಅವನ ಹಿಡಿತದಲ್ಲಿದ್ದ ನೆನಪಾಗಿ ಎದೆ ಬಡಿತ ಜೋರಾಯಿತು ಅವಳಿಗೆ. ಯಾವುದೋ ಹೇಳಲಾಗದ ಭಾವ ಅವಳಿಗೆ. ಇದೆಲ್ಲವೂ ಹೊಸದು. ಪಾಪ, ಅಮ್ಮನ ನೆನೆಸ್ಕೊಂಡು ಏನೇನೋ ಬಡಬಡಿಸ್ತಿದ್ರು. ಯಾರೂ ನೋಡ್ಕೊಳ್ಳೋಕ್ಕೂ ಇಲ್ವಲ್ಲ. ಆ ತಾತನ್ ತಾವು ಏನಾದಾತು? ಯಾವುದಕ್ಕೂ ಇರಲಿ ಅಂತ ಆ ವಯ್ಯಂದು ಫೋನ್ ನಂಬರ್ ಡೈರಿನಾಗಿರೋದು ಬರ್ಕಂಡು ಬಂದಿದ್ನಲ್ಲ. ಕಾಲ್ ಮಾಡಿ ವಿಚಾರಿಸ್ತೀನಿ. ಮಮ್ಮಿ, ನಿನ್ನ ಫೋನ್ ಕೊಡೆ ಒಂದ್ಸಲ. ಆ ವಯ್ಯ ಪ್ರೊಫೆಸರ್ ಹೆಂಗವರೋ ವಿಚಾರಿಸ್ತೀನಿ. ಫೋನ್ ರಿಂಗ್ ಆಗ್ತಾ ಇದೆ. ಇವಳ ಎದೆ ಬಡಿತ ಇವಳಿಗೆ ಕೇಳಿಸುವಷ್ಟು ಜೋರಾಯಿತು. ಫೋನ್ ಇಟ್ಬಿಡೋಣ ಅಂದುಕೊಂಡಳು. ಅಷ್ಟರಲ್ಲಿ ಹಲೋ, ಶರಶ್ಚಂದ್ರ ಹಿಯರ್. ಅವನ ಗಂಭೀರವಾದ ಕಂಠ. ಪ್ರಾರ್ಥನಾಗೆ ಮಾತನಾಡಲು ಧ್ವನಿ ಹೊರಡದಾಯಿತು. ಹಲೋ, ಹೂ ಇಸ್ ದಿಸ್? ಮಾತನಾಡಿ, ಗದರಿದ. ಸರ್, ಅದು ಪ್ರಾರ್ಥನಾ, ನೀನಾ? ಟೈಮ್ ನೋಡಿದ. ಸಂಜೆ 7:30. ಆಶ್ಚರ್ಯ ಇವನಿಗೆ. ಯಾಕೀಗ ಕಾಲ್ ಮಾಡಿದಾಳೆ? ಅದು ಸರ್. ಹೇಳು, ಯಾಕೆ ಕಾಲ್ ಮಾಡಿತು? ಅದು ನೀವೆಂಗಿದ್ದೀರಿ ಈಗ ಅಂತ ಕೇಳಬೇಕು ಅನ್ನಿಸ್ತು ಸರ್, ಅದಕ್ಕೆ. ಮನಸ್ಸಿನಲ್ಲೇ ಹರ್ಷಿಸಿದ ಶರಶ್ಚಂದ್ರ ತನ್ನ ಬಗೆಗಿನ ಅವಳ ಕಾಳಜಿಗೆ. ನಿಜವಾಗಿ ಅದಕ್ಕೆ ಕಾಲ್ ಮಾಡ್ದ? ಧ್ವನಿಯನ್ನು ಸಣ್ಣದಾಗಿಸಿ ಕೇಳಿದ. ಅವನ ಧ್ವನಿಯಲ್ಲಿದ್ದ ಯಾವುದೋ ಒಂದು ಭಾವ ತೀವ್ರವಾಗಿ ಸೆಳೆಯಿತು ಅವಳನ್ನು.
ಉಸಿರು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಂತೆನಿಸಿತು ಅವಳಿಗೆ. ಸಣ್ಣದಾಗಿ ಅಂದಳು ಯಾವುದೋ ಮಾಯದಲ್ಲಿ. ನಿಜಾನ ಪ್ರಾರ್ಥನಾ? ನನ್ನ ಆರೋಗ್ಯದ ಬಗ್ಗೆ ನಿಂಗೆ ಅಷ್ಟೊಂದು ಕಾಳಜಿನಾ? ಮತ್ತದೇ ಧ್ವನಿಯಲ್ಲಿ ಪ್ರಶ್ನಿಸಿದ. ಅವಳು ಮತ್ತದೇ ಮತ್ತಿನ ಭಾವದಲ್ಲಿದ್ದಳು. ಮಾತಾಡು ಪ್ರಾರ್ಥನಾ. ಹ್ಞೂ ಅಂದರೆ ನಂಗೆಂಗೆ ತಿಳಿಬೇಕು ಹೇಳು? ನಿಂಗೆ ನನ್ನ ಬಗ್ಗೆ ಅಷ್ಟೊಂದು ಕಾಳಜಿನಾ? ಯಾಕೆ ಹೇಳು ಪ್ರಾರ್ಥನಾ, ಮಾತಾಡು ಪ್ಲೀಸ್. ಮತ್ತೆ ಇಲ್ಲದೆ ಇದ್ದಾತಾ? ನಮ್ಮವರೇ ಅಲ್ವಾ ನೀವು? ಕೇಳಿದವಳು ನಾಲಿಗೆ ಕಚ್ಚಿಕೊಂಡಳು. ಜೋರಾಗಿ ನಕ್ಕುಬಿಟ್ಟ ಶರಶ್ಚಂದ್ರ ಅವಳ ಬಡಬಡ ಮಾತು ಕೇಳಿ. ಏನಂದೆ? ನಿಮ್ಮವರು ಅಂದ ಕೇಳಿದ. ಅದು ಸರ್. ಹಂಗಂದ್ರೆ ನಮ್ಮ ಕಾಲೇಜು ನಿಮ್ಮದೇ ಅಲ್ವಾ? ಹಾಸ್ಟೆಲ್ಲು ನಿಮ್ಮದೇ? ಹಂಗಂದ್ರೆ ನೀವು ನಮ್ಮವರೇ ಅಲ್ವಾ? ಓ ಹೌದೌದು, ನಿಮ್ಮೋನೇ ನಾನು, ನಕ್ಕ. ಇವಳಿಗೂ ನಿರಾಳ ಭಾವ ಅವನ ಜೊತೆ ಮಾತನಾಡಿ. ನಾನು ಈಗ ಪರವಾಗಿಲ್ಲ ಪ್ರಾರ್ಥನಾ. ನೀನು ಮಾಡಿದ ಗಂಜಿ ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಸ್ ನಿನ್ನ ಕಾಳಜಿಗೆ. ಓಕೆ, ಟೆಸ್ಟ್ ಬಂತಲ್ಲ, ಓದ್ಕೋ. ಬಾಯ್. ಗುಡ್ ನೈಟ್ ಪ್ರಾರ್ಥನಾ. ಅದೇ ಮೆತ್ತಗಿನ ಮಧುರವಾದ ಧ್ವನಿಯವನದು. ಇವಳಿಗೆ ಎದೆ ಇನ್ನೂ ಹೊಡೆದುಕೊಳ್ಳುತ್ತಲೇ ಇದೆ. ಅವನ ಧ್ವನಿಯಲ್ಲಿ ತನ್ನ ಹೆಸರು ಎಷ್ಟು ಸುಂದರವಾಗಿದೆ ಎನಿಸಿತವಳಿಗೆ. ಯಾವುದೋ ಅರಿಯದ ಆನಂದ ಅವಳಿಗೆ. ಅವನ ಧ್ವನಿ, ಅದರಲ್ಲಿನ ಯಾವುದೋ ಒಂದು ಭಾವ ಇನ್ನೂ ಅವಳ ಕಿವಿಯಲ್ಲಿಯೇ ಇದೆ. ಯಾಕೆ ಹೀಗೆ? ಅರ್ಥವಾಗಲಿಲ್ಲ ಅವಳಿಗೆ. ಎಷ್ಟು ಚೆಂದಾಗಿ ಮಾತಾಡ್ತಾರಲ್ಲ ನಮ್ಮ ಪ್ರೊಫೆಸರ್. ಅವನ ಮಾತುಗಳನ್ನೇ ನೆನೆದು ಮುಗುಳ್ನಕ್ಕಳು. ಅವಳ ಮಾತು ಕೇಳಿ ಶರಶ್ಚಂದ್ರನಿಗೆ ಏನೋ ಸಮಾಧಾನ, ಮೈಮನದಲ್ಲಿ ಏನೋ ಹೊಸ ಉತ್ಸಾಹ ಮೂಡಿತವನಿಗೆ. ಅದಕ್ಕೆ ತಾನೇ ಅವನು ಅವಳನ್ನು ಕೆಣಕಿ ಮಾತನಾಡಿಸಿದ್ದು. ಅವಳು ಕಾಲ್ ಮಾಡಿ ತನ್ನ ಆರೋಗ್ಯ ವಿಚಾರಿಸಿದ್ದು ದೊಡ್ಡ ಆಶ್ಚರ್ಯವೇ ಅವನಿಗೆ. ಈ ಪ್ರಪಂಚದಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ತನ್ನನ್ನು ವಿಚಾರಿಸುವವರು, ಕಾಳಜಿ ಮಾಡುವವರೂ ಇದ್ದಾರೆ ಎಂದು ಸಂತೋಷವೂ ಆಯಿತು. ಒಟ್ಟಿನಲ್ಲಿ ಜ್ವರದ ತಾಪದ ಜೊತೆಗೆ ಹೃದಯದ ತಾಪವೂ ತಣ್ಣಗಾದಂತೆನಿಸಿತು ಶರಶ್ಚಂದ್ರನಿಗೆ. ಇಷ್ಟಕ್ಕೆ ಸಮಾಧಾನ ಪಡ್ಕೋಬೇಕು ನಾನು. ನನ್ನ ಮನಸ್ಸಿನ ಭಾವನೆಗಳು ನನ್ನ ಮನಸ್ಸಿನಲ್ಲಿಯೇ ಸಮಾಧಿಯಾಗಿ ಬಿಡಬೇಕು. ನನ್ನ ಸ್ವಾರ್ಥಕ್ಕಾಗಿ ಆ ಪುಟ್ಟ ವಯಸ್ಸಿನ ಹುಡುಗಿಯನ್ನು ನನ್ನಂಥವನು ಬಯಸಬಾರದು. ದೂರದಿಂದಲೇ ನೋಡಿ ಸಮಾಧಾನ ಪಡಬೇಕು. ಅವಳ ಉಜ್ವಲ ಭವಿಷ್ಯಕ್ಕೆ ತಾನೇ ತನ್ನ ಕೈಲಾದ ಸಹಾಯ ಮಾಡಬೇಕು. ಅವಳೆಲ್ಲೇ ಇದ್ದರೂ ಖುಷಿಯಾಗಿರಬೇಕು. ಸಹಿಸಲಾರದಷ್ಟು ನೋವಾಯಿತು ಅವನಿಗೆ. ಸಹಿಸಿದ. ತಕ ಫೋನು ಮಮ್ಮಿ. ಪಾರಿ ಮಾತಾಡ್ದ? ಹೆಂಗವ್ರಂತೆ ಸರು? ಅವನ ಬಗ್ಗೆ ಗುಯಿಗುಡುತ್ತಿದೆ ಇನ್ನೂ ಅವಳಿಗೆ. ಏನೇ ಆರಾಮಾಗವ್ರಂತೆ ಮಮ್ಮಿ. ಹೋಗಿ ಪುಸ್ತಕ ಕೈಯಲ್ಲಿ ಹಿಡಿದು ಕುಳಿತಳು ಪ್ರಾರ್ಥನಾ ಓದಲು ಕುಳಿತಿದ್ದು ನಿಜ. ಒಂದು ಅಕ್ಷರವನ್ನೂ ಓದಲಾಗುತ್ತಿಲ್ಲ ಅವಳಿಗೆ. ಏನಾಗೈತೆ ನನಗೆ? ಏನು ಮಾಡೋಕ್ಕೋದ್ರು ಪ್ರೊಫೆಸರ್ ಸರ್ ಮಾತೇ ಜ್ಞಾಪಕ ಬತ್ತಾದಲ್ಲ. ತಲೆ ಕೆಟ್ಟೋಯ್ತಾದೆ ನಂದು. ಈಗಷ್ಟೇ ಮಾತಾಡೋರಲ್ಲ, ಅದಕ್ಕೆ ಹಿಂಗಾಯ್ತಾದೆ ನನಗೆ. ಇನ್ನೇನಿದ್ದಾತು? ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಆದ್ರೂ ಯಾಕೆ ಹಂಗೆ ಮಾತಾಡಿದ್ರು ಸರು? ನಾನು ಫೋನ್ ಮಾಡಿದ್ದು ಸರಿನಾ? ಅವರು ಏನಂದ್ಕೊಂಡ್ರೋ? ಖುಷಿಯಾಗವ್ರೆ ಅಂತಾನೆ ಅನ್ನಿಸ್ತು ನನಗೆ. ಪಾಪ ಹುಷಾರಿಲ್ವಲ್ಲ, ಅದಕ್ಕೆ ವಿಚಾರಿಸೋಕು ನಾನು ಕಾಲ್ ಮಾಡಿದೆ. ಅದೇನು ತಪ್ಪ? ಸರ್ ಅಲ್ವಾ ಅವರು ನಮಗೆ. ಅವ್ರಂಗೆಲ್ಲ ಏನೂ ಅನ್ಕೊಳ್ಳಲ್ಲ ಬಿಡು. ಅರ್ಥ ಆಯ್ತದೆ ಅವರಿಗೂ. ನಾನೇ ಏನೇನೋ ಯೋಚನೆ ಮಾಡ್ಕೊಂಡು ಓದ್ದೆ ಕೂತೀವ್ನಿ. ಚೆನ್ನಾಗಿ ಓದಿ ಅಜ್ಜಮ್ಮನ ಚೆಂದಾಗಿ ನೋಡ್ಕೋಬೇಕಲ್ವ ನಾನು. ತಲೆಗೆ ಮೊಟಕಿಕೊಂಡು ಓದಲು ಕುಳಿತಳು ಪ್ರಾರ್ಥನಾ. ಶರಶ್ಚಂದ್ರನಿಗೆ ಸುಧಾರಿಸಿಕೊಳ್ಳಲು 3 ದಿನಗಳೇ ಹಿಡಿಯಿತು. ಶಾಂಭವಿ ಅವನಿಗೆ ಜ್ವರ ಬಂದು ಎದ್ದ ಮರುದಿನ ಬಂದಿದ್ದಳು ಮನೆಗೆ. ಇತ್ತೀಚೆಗೆ ಯಾಕೋ ವಿಚಿತ್ರವಾಗಿದೆ ಅವಳ ವರ್ತನೆ. ಮಾತಾಡಿದರೆ ಸಾಕು ಸಿಡುಕುತ್ತಾಳೆ. ತಾಳ್ಮೆ ಎನ್ನುವುದೇ ಇಲ್ಲ. ಯಾವುದಕ್ಕೂ ಇವಳ ಚಲನವಲನ ಗಮನಿಸುತ್ತಿರಬೇಕು ಯೋಚಿಸುತ್ತಿದ್ದ ಶರಶ್ಚಂದ್ರ. ಜ್ವರದ ಆಯಾಸದ ಜೊತೆಗೆ ಯೋಚನೆಗಳೂ ಸೇರಿ ಇನ್ನೂ ಆಯಾಸವಾದಂತಾಯಿತು ಅವನಿಗೆ. ನಾನೇ ಕೆಳಗಿಳಿದು ಹೋಗಿ ಬರ್ತೀನಿ. ಪಾಪ ರಂಗಜ್ಜ ಮೇಲೆ ಕೆಳಗೆ ಓಡಾಡುವುದೂ ಕಷ್ಟ. ಶಾಂಭವಿ ಬಂದಾಗ ಮುಖ ತೋರಿಸಿದ್ದು ಬಿಟ್ಟರೆ ಒಂದು ಸಲವೂ ಮತ್ತೆ ನನ್ನನ್ನು ಕನಿಷ್ಠ ವಿಚಾರಿಸಲು ಕೂಡ ಬರಲಿಲ್ಲ. ಇಂಥ ಸಮಯದಲ್ಲಿ ಅಮ್ಮ ಅತಿಯಾಗಿ ನೆನಪಿಗೆ ಬರುತ್ತಾರೆ ಅವನಿಗೆ. ಈಗೀಗ ಪ್ರಾರ್ಥನಾ ಕೂಡ. ಅವಳ ಕಾಳಜಿ ಆಪ್ಯಾಯಮಾನ ಎನಿಸುತ್ತದೆ ಅವನಿಗೆ. ಈ ಕಾಳಜಿ, ಪ್ರೀತಿ ಜೀವಮಾನ ಪೂರ್ತಿ ತನಗೆ ಸಿಗುವಂತಿದ್ದರೆ ಅಂಥ ಅದೃಷ್ಟ ತನ್ನಂಥ ನತದೃಷ್ಟನಿಗೆಲ್ಲಿದೆ? ಅನಾಥನಾಗಿದ್ದೆ. ಅನಾಥನಾಗಿಯೇ ಹೋಗುವುದು ನನ್ನ ಹಣೆಯಲ್ಲಿ ಬರೆದಿದೆ. ಸಿಕ್ಕಿರುವುದಷ್ಟೇ ಅದೃಷ್ಟ ಅಂದುಕೊಳ್ಳಬೇಕು ತಾನು. ಭಾರವಾದ ಉಸಿರು ಬಿಟ್ಟು ಕಣ್ಣು ಒತ್ತಿಕೊಂಡ ಶರಶ್ಚಂದ್ರ.
ಮನುಷ್ಯನ ಸ್ವಭಾವವೇ ಅದಲ್ಲವೇ? ತನ್ನನ್ನು ಪ್ರೀತಿಸುವವರಿರಬೇಕು, ಕಾಳಜಿ ತೋರುವವರಿರಬೇಕು ಎನ್ನಿಸುವುದು ಸಹಜ. ಅದರಲ್ಲೂ ಅನಾರೋಗ್ಯದ ಸಂದರ್ಭದಲ್ಲಿ ತಮ್ಮವರ ನೆನಪು ತೀವ್ರವಾಗಿ ಕಾಡಿಬಿಡುತ್ತದೆ. ಕಾಲೇಜಿನತ್ತ ಶರಶ್ಚಂದ್ರ ಹೋಗದೆ 3 ದಿನಗಳೇ ಕಳೆದು ಬಿಟ್ಟಿತ್ತು. ಇಂದಾದರೂ ಹೋಗಬೇಕು. ಟೆಸ್ಟ್ ಬೇರೆ ಹತ್ರ ಬಂತು. ಎಥ್ನಿಕ್ ಡೇ ತಯಾರಿ ಕೂಡ ಇದೆ. ಹೋಗಲೇಬೇಕು, ಕಷ್ಟ ಆದರೂ ಕೂಡ ಅಂದುಕೊಳ್ಳುತ್ತಾ ಕೆಳಗಿಳಿದು ಬಂದ ಶರಶ್ಚಂದ್ರ. ರಂಗಜ್ಜ, ತಿಂಡಿ ರೆಡಿನಾ? ಶಾಂಭವಿಯಲ್ಲಿ. ಚಂದ್ರಪ್ಪ, ನೀವ್ಯಾಕೆ ಬರೋಕ್ಕೋದ್ರಿ? ನಾನೇ ತತ್ತಿದ್ದೆ ಅಲ್ಲಿಗೆ ತಿಂಡಿನ. ಇವತ್ತು ಕಾಲೇಜಿನ ಕಡೆ ಹೋಗಬೇಕು ರಂಗಜ್ಜ. ಆರಾಮಾಗಿದ್ದೀನಿ ಇವತ್ತು. ಇನ್ನೊಂದೆರಡು ದಿನ ಆರಾಮಾಗಿ ಮನೇಲೇ ಇರಿ ಚಂದ್ರಪ್ಪ. ಈಗಷ್ಟೇ ಜ್ವರ ಹುಟ್ಟದೆ. ಕೆಲಸ ಇದೆ ರಂಗಜ್ಜ. ಪರವಾಗಿಲ್ಲ ಇವತ್ತು. ಅದಿರಲಿ, ಶಾಂಭವಿಯಲ್ಲಿ. ಬೆಳಗ್ಗೆನೇ ಹೊಂಟೋದ್ರು ಚಂದ್ರಪ್ಪ. ನನಗೇನೂ ಹೇಳಿಲ್ಲ ಎಲ್ಲಿಗೆ ಅಂತ. ಹೌದಾ? ಇವಳ ಮೇಲೊಂದು ಕಣ್ಣಿಟ್ಟಿರಬೇಕು ಅಂದುಕೊಂಡ ಶರಶ್ಚಂದ್ರ. ಚಂದ್ರಪ್ಪ, ಆ ದಿನ ಬಂದಿತ್ತಲ್ಲ ಹುಡುಗಿ ಪುಟ್ಟಮ್ಮ, ಏಟ್ ಬೇಗ ಕೆಲಸ ಮಾಡ್ತಿತ್ತು ಅಂತೀರಾ? ಭಾರಿ ಚುರುಕು ಹುಡುಗಿ. ನನಗೆ ಹಂಗೆ ಮಾತಾಡೋಕ್ಕಾಗಕ್ಕಿಲ್ಲ. ನೀವೇನಾರ ಹೇಳಿ. ಅಂಥ ಒಂದು ಹೆಣ್ಮಗ ಮನೇಲಿದ್ದರೆ ಚಂದ ಬುಡಿ. ಮಾತನಾಡಿಕೊಂಡೇ ತಿಂಡಿ ತಂದು ಬಡಿಸಿದರು ರಂಗಜ್ಜ. ಅವಳ ನೆನಪಿನ ಹಾವಳಿ ಇವನ ಮನದಲ್ಲಿ. ಎಷ್ಟೇ ತಡೆದರೂ ನಿಲ್ಲದ ನೆನಪು. ತಲೆ ಕೊಡವಿ ಕೂದಲು ಮೇಲೇರಿಸಿಕೊಂಡು ತಿಂಡಿ ತಿಂದು ರೆಡಿಯಾಗಿ ಕಾಲೇಜಿನ ಕಡೆ ಹೊರಟ.